அழகில் என் இதயம் உன் அழகில் என் இதயம் ನಮಸ್ಕಾರ ದೇವರು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಬೆಂಕಿ ಗೇಮರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಎಲ್ಲ ಇವತ್ತು ಹೊಸ ಕಂಟೆಂಟ್ ಬಗ್ಗೆ ಮಾತಾಡೋಣ. ನೋಡ್ತಾ ಇರ್ಬೋದು ನಮ್ಮ ಮುಂದೆ ಇದೆ ಒಂದು ಟಾಟಾ ಐಮ್ಯಾಕ್ ಫ್ರಂಟ್ ಡೋರ್ ಬಸ್ ಮಾಡಿದೆ ಗುರು. ಐಮ್ಯಾಕ್ ಬಿಲ್ಡ್ ಒಂದು ಫ್ರಂಟ್ ಡೋರು ಸಾಧಾರಣ ಒಂದು ರೀತಿ ಮಾಡಿಫೈಡ್ ಒಂದು ರೀತಿ ಹೈ ಲೆವೆಲ್ ಗ್ರಾಫಿಕ್ಸ್ ಹೊಂದಿರತಕ್ಕಂಥ ರಿಯಲಿಸ್ಟಿಕ್ ಇರ್ತಕ್ಕಂಥ ಒಂದು ಮೋಡ್ ಅಂತಲೇ ಹೇಳ್ಬೋದು. ರಿಯಲಿಸಮ್ನ ಇದರಲ್ಲಿ ತುಂಬಿ ತುಳುಕ್ಸ್ಬಿಟ್ಟಿದ್ದಾರೆ. ಇಲ್ಲಿ ಈ ಮೋಡನ್ನು ಮಾಡಿರ್ತಕ್ಕಂಥ ಬಂದ್ಬಿಟ್ಟು CB ಪ್ರಾಜೆಕ್ಟ್ಸ್ ಅಂತ ಗೊತ್ತಿರ್ಬೋದು ನಿಮಗೆ. ಆಲ್ಮೋಸ್ಟ್ ಆಲ್ ಕರ್ನಾಟಕ ಒಂದು ಒಳ್ಳೊಳ್ಳೆ ಮೋಡ್ಸ್ನ ಪ್ರೊವೈಡ್ ಮಾಡ್ತಕ್ಕಂಥ ಒಬ್ಬ ಯೂಟ್ಯೂಬರ್. ನಾವು ಆದಷ್ಟು ಬೇಗ 5K ಚಾಲೆಂಜ್ನ ಕಂಪ್ಲೀಟ್ ಮಾಡ್ಬೇಕಂತೇಳಿ ವಿಡಿಯೋನ ಶುರು ಮಾಡಿದ್ವಿ. ಬನ್ನಿ ಬೇಗ ಎಲ್ಲರೂ 5K ಚಾಲೆಂಜ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಲೈಕ್ ಮಾಡೋರು ಲೈಕ್ ಮಾಡಿ, ಮರ್ಯಾದೆಲ್ಲ ಲೈಕ್ ಮಾಡಿ, ಹಂಗೆ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಎಲ್ಲ ಕಡೆನೂ. ಈ ಮೋಡ್ ಬಗ್ಗೆ ಮಾತಾಡೋಣ ಬನ್ನಿ. ಈ ಮೋಡ್ ಬಂದುಬಿಟ್ಟು CB ಪ್ರಾಜೆಕ್ಟ್ ಅವ್ರು ಮಾಡಿರೋದು. ಈ ಲಿವರಿ ನಾನೀಗ ಪ್ರೆಸೆಂಟ್ ಹಾಕಿರೋ ಲಿವರಿ ಬಂದ್ಬಿಟ್ಟು ನಮ್ಮ ಆಕಾಶ್ ಗೇಮಿಂಗ್ ಕನ್ನಡ ಅವರು ಗೊತ್ತಾ ನಿಮಗೆ, ಅವರು ಮಾಡಿರ್ತಕ್ಕಂಥ ಲಿವರಿ ಇದು. ಈ ಲಿವರಿ ನಾನು ಪ್ರಮೋಷನನ್ನು ಹಾಕೊಂಡಿದ್ದೀನಿ. ಅಂದರೆ ಅವರು ಒಂದು ಪ್ರಮೋಷನ್ ಆಗಬೇಕು, ಇವ್ರಿಗೂ ಆಗಬೇಕು, ಇಬ್ಬರದ್ದು ಒಂದೇ ಸತಿ ರಿವ್ಯೂ ಆಗ್ಬಿಡುತ್ತೆ ಅಂತೇಳಿ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ಈ ಲಿವರಿನೂ ಚೆನ್ನಾಗಿದೆ. ಒಂದು ರೀತಿ ಸಿಂಪಲಾಗಿ ಸಖತ್ತಾಗಿರ್ತಕ್ಕಂಥ ಲಿವರಿ, ರಿಯಲ್ ಬಸ್ ಲಿವರಿನೂ ರೆಡಿ ಮಾಡಿದ್ದಾರೆ. ಒಂದು ರೀತಿ ಚೆನ್ನಾಗೈತಿ. ಈ ಬಸ್ ಮೋಡ್ನು ಸಖತ್ತಾಗೈತಿ. ಈ ಒಂದು ಚಂದ ಲಿವರಿನ ರೆಡಿ ಮಾಡಿರ್ತಕ್ಕಂಥ ನಮ್ಮ ಆಕಾಶ್ ಗೇಮಿಂಗ್ ಕನ್ನಡ ಅವರು, ಇವರು ಒಬ್ಬ ಹೊಸ ಯೂಟ್ಯೂಬರ್. ಅಂದರೆ ಆಲ್ಮೋಸ್ಟ್ ಅಲ್ಲಿ ಬಂದಿರ್ತಕ್ಕಂಥವ್ರು ಹಳೆಯ ಯೂಟ್ಯೂಬರೇ, ಬಟ್ ನನ್ನ ಲೆಕ್ಕಕ್ಕೆ ಹೊಸ ಯೂಟ್ಯೂಬರ್. ನಾನು ರಿವ್ಯೂ ಮಾಡ್ತಿರೋದ್ರಲ್ಲಿ ಫಸ್ಟ್ ಟೈಮ್ ಇವರು ಒಂದು ಲಿವರಿನ ರಿವ್ಯೂ ಮಾಡ್ತಿರೋದು. ಈ ಮೋಡನ್ನು ನಾನು ಆಲ್ರೆಡಿ ಮೋಡ್ನ ರಿವ್ಯೂ ಮಾಡಿದ್ದೀನಿ. ಒಂದು ರೀತಿ ಚೆನ್ನಾಗೈತಿ. ಈ ಮೋಡ್ನ ಹೆಂಗೆ ಹಾಕೋಣದು ಏನು ಕತೆ ಎಲ್ಲ ಹೇಳ್ತೀನಿ ಬನ್ನಿ. ಫಸ್ಟ್ ಈ 3 ಆ್ಯನಿಮೇಷನ್ ಕೀ ಬಗ್ಗೆ ಮಾತಾಡೋಣ. ಮೊದಲೇ ಆ್ಯನಿಮೇಷನ್ ಕೀನ ನೀವು ಪ್ರೆಸ್ ಮಾಡಿದರೆ ಇಲ್ಲಿ ನೋಡ್ತಿರ್ಬೋದು ಒಳಗಡೆ ಕ್ಯಾಮ್ರಾ ಆ್ಯಂಗಲ್ ಐತಲ್ವ, ಅದು ಹೋಗೋದು ರಿವರ್ಸು ಫ್ರಂಟ್ ಆಗುತ್ತೆ. ನೋಡ್ತಿದ್ದೀರಾ ಫ್ರಂಟ್ ಆಗೈತಿ. ಈಗ ರಿವರ್ಸಲ್ಲಿ ಇತ್ತು, ಈಗ ಫ್ರಂಟಿಗೆ ಆಗುತ್ತೆ ಅಷ್ಟೇ. ಫ್ರಂಟ್ ರಿವರ್ಸು ಚೇಂಜ್ ಆಫ್ ಆಗ್ತಿರುತ್ತೆ. ಒಂಥರ ಚೆನ್ನಾಗೈತೆ ಈ ಒಂದು ಆಯ್ತಾ ಆ್ಯನಿಮೇಷನ್ ಕೀ. ಎರಡನೇ ಆ್ಯನಿಮೇಷನ್ ಕೀ ಪ್ರೆಸ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಲಗೇಜ್ ಡೋರು ಓಪನ್ ಆಗುತ್ತೆ ಅಷ್ಟೇ, ಮತ್ತು ಇಂಜಿನ್ ಡೋರ್ ಓಪನ್ ಆಗುತ್ತೆ. ಇಂಜಿನ್ ಡೋರೆಲ್ಲ ಫಸ್ಟ್ ಆ್ಯನಿಮೇಷನ್ ಕೀಗೆ ಇಟ್ಟಿದ್ದಾರೆ. ಸರಿನಾ? ಎರಡನೇ ಆ್ಯನಿಮೇಷನ್ ಕೀ ಸೈಡ್ ಡೋರ್ಸ್ ಓಪನ್ ಆಗುತ್ತೆ, ಲಗೇಜ್ ಡೋರು. ಮೂರನೇ ಆ್ಯನಿಮೇಷನ್ ಕೀನ ಪ್ರೆಸ್ ಮಾಡಿದರೆ ನಿಮಗೆ ಒಳಗಡೆ ಸೈಡ್ ಗ್ಲಾಸ್ ವಿಂಡೋಸ್ ಇರ್ತಾವಲ್ಲ, ಓಪನ್ ಆಗೋದು ಕ್ಲೋಸ್ ಆಗೋದು ಮಾಡುತ್ತೆ. ಅದಾದಮೇಲೆ ಸ್ಟೇರಿಂಗ್ ಕ್ಯಾಪ್ ಐತೆ ನೋಡಿ, ಅದು ಸ್ಟೇರಿಂಗ್ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಷ್ಟು ಒಂದು ಆ್ಯನಿಮೇಷನ್ ಕೀಸ್ನ ಇವ್ರು ಪ್ರೊವೈಡ್ ಮಾಡಿದ್ದಾರೆ. ಇದನ್ನು ಬಿಟ್ಟರೆ ಇಂಜಿನ್ ಸೌಂಡು ಸೈಕಾಗೈತೆ ಅಂತ ಹೇಳ್ಬೋದು. ಇಂಜಿನ್ ಮಾತ್ರ ಸಾಕಾಗೈತೆ. ಇದನ್ನು ಬಿಟ್ಟರೆ ಇನ್ನೂ ಏನಪ್ಪ ಸ್ಪೆಷಲ್ ಅಂತಂದರೆ ಇದರಲ್ಲಿ ಟಾಪ್ ಸ್ಪೀಡ್ ಏನು ಹೋಗುತ್ತೆ ಗುರು, ಈ ಗಾಡಿ ಮಾತ್ರ ಬೇರೆ ಲೆವೆಲ್ಗೆ ಇರುತ್ತೆ. ಒಂದು ರೀತಿ ಚೆನ್ನಾಗೈತೆ ಅಂತಲೇ ಹೇಳ್ಬೋದು. ಎಕ್ಸ್ಟೀರಿಯರಲ್ಲಿ ಇಟ್ಕೊಂಡು ನೀವು ಪ್ಲೇ ಮಾಡಿದರೆ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಮೋಡನ್ನು ನೀವು ಪ್ಲೇ ಮಾಡೋದು ಹೆಂಗೆ ಅಂತಂದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿ ನಿಮಗೆ ಯೂಟ್ಯೂಬ್ ಪೇಜ್ ಓಪನ್ ಆಗುತ್ತೆ. ಬನ್ನಿ ಯೂಟ್ಯೂಬಲ್ಲಿ ಹೆಂಗೆ ಹಾಕೋಣ ಅಂತ ಹೇಳ್ಕೊಂಡು ಕೊಡ್ತೀನಿ. ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಒಂದು ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಟಾಟಾ ಐಮ್ಯಾಕ್ ಬಿಲ್ಡ್ ಬಸ್ ಸಿಂಗಲ್ ಡೋರ್ ರಿಲೀಸ್ಡ್ ಅಂತ ಒಂದು ಲಿಂಕ್ ಬರುತ್ತಪ್ಪ. ಈ ಲಿಂಕ್ ಮೇಲೆ ನೀವು ಇಲ್ಲಿ ಬಂದರೆ ಯೂಟ್ಯೂಬ್ ಪೇಜ್ ಈ ರೀತಿ ನಿಮ್ಗೆ ಓಪನ್ ಆಗಿರುತ್ತೆ. ಇಲ್ಲಿ ಡಿಸ್ಕ್ರಿಪ್ಷನ್ ಹೆಂಗೆ ಓಪನ್ ಮಾಡೋದಂದ್ರೆ ಇಲ್ಲಿ ನೋಡ್ತಿರ್ಬೋದು ಐಮ್ಯಾಕ್ ಬಿಲ್ಡ್ ಕರ್ನಾಟಕ ಬಸ್ ಅಂತ ಐತಲ್ವಾ, ಇಲ್ಲಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ತೋರಿಸುತ್ತೆ. ಇಲ್ಲೇನಿಲ್ಲ, ಇಲ್ಲಿ ಮೋರ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸಾಕು. ಇಲ್ಲಿ ಸಣ್ಣದಾಗಿ ಕಾಣಿಸ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ನಿಮಗೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಐಮ್ಯಾಕ್ ಬಿಲ್ಡ್ ಸಿಂಗಲ್ ಡೋರ್ ಬಸ್ ಮೋಡಿಂದು ಲಿಂಕು ಇದೆ, ಬ್ಯಾಕ್ ಡೋರು ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಡೌನ್ಲೋಡ್ ಮಾಡ್ಕೊಬೋದು. ಸರಿನಾ? ಇಲ್ಲಿ ಐಮ್ಯಾಕ್ ಬಿಲ್ಡ್ ಸಿಂಗಲ್ ಡೋರ್ ಅಂತ ಐತಲ್ಲ ಫಸ್ಟ್ನೇದು, ಅದನ್ನ ಡೌನ್ಲೋಡ್ ಮಾಡೋದು ಹೇಳ್ಕೊಂಡು ಕೊಡ್ತೀನಿ ಹೆಂಗೆ ಅಂತ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು ಈ ರೀತಿ ಮೋಡ್ಸ್ ಫಾರ್ ಯು ಅಂತ ಒಂದು ಲಿಂಕ್ ಓಪನ್ ಆಗುತ್ತೆ. ಈ ಲಿಂಕಲ್ಲಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ವೆಯ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಪೇಜ್ ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡಿದ ತಕ್ಷಣ ನಿಮಗೆ ಈ ಪೇಜ್ ಓಪನ್ ಆಗಿರುತ್ತಾ. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ, ಸ್ವಲ್ಪ ಏನು ಜಾಸ್ತಿ ಸ್ಕ್ರೋಲ್ ಡೌನ್ ಮಾಡಿ. ಪೂರ್ತಿ ಅಂತಂದ್ರೆ ಪೂರ್ತಿ ಮಾಡೋಕೆ ಹೋಗ್ಬೇಡಿ, ಲೈಟಾಗಿ ಹಿಂಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗಿ. ಇಲ್ಲಿ ತೋರಿಸ್ತಿರ್ಬೋದು ನೋಡಿ, ಇಲ್ಲಿ ಕಾಣಿಸ್ತೈತೆ ನಿಮಗೆ ಹಸಿರು ಬಣ್ಣದ್ದು ಡೌನ್ಲೋಡ್ ಅಂತ ಒಂದು ಫೈಲಿಂದ ಲಿಂಕ್ ಕಾಣಿಸ್ತೈತಿ. ಈ ರೀತಿ ಶೇಪಲ್ಲಿ ರೌಂಡ್ ಕಲರ್ ಶೇಪಲ್ಲಿ ಕಾಣಿಸ್ತೈತಲ್ವಾ ಡೌನ್ಲೋಡ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿರಿ ನಿಮಗೆ ನೆಕ್ಸ್ಟ್ ಪೇಜು ರೀಡೈರೆಕ್ಟ್ ಆಗುತ್ತೆ. ರೀಡೈರೆಕ್ಟ್ ಆದಮೇಲೆ ಇಲ್ಲಿ ಒಂದು ವೆರಿಫಿಕೇಶನ್ ಕೇಳುತ್ತೆ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ, ಜಾಸ್ತಿ ಮಾಡೋಕೆ ಹೋಗ್ಬಿಡಿ, ನೀವು ಮೀಡಿಯಮ್ ಸ್ಕ್ರೋಲ್ ಡೌನ್ ಮಾಡಿ. ನೋಡ್ತಿರ್ಬೋದು ಐ ಆಮ್ ನಾಟ್ ರೋಬೋ ಅನ್ನೋದು ಆಟೋಮೆಟಿಕ್ಕಾಗಿ ರೈಟ್ ಮಾರ್ಕ್ ಆಗುತ್ತೆ. ಇಲ್ಲ ನೀವು ಒಂದ್ಸತಿ ಕ್ಲಿಕ್ ಮಾಡಿ ರೈಟ್ ಮಾರ್ಕ್ ಆಗುತ್ತೆ. ಆವಾಗ ಇಲ್ಲಿ ಕನ್ಫರ್ಮ್ ಡೌನ್ಲೋಡ್ ಅಂತ ಐತಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನೆಕ್ಸ್ಟ್ ಒಂದು 3 ಸೆಕೆಂಡ್ಸಲ್ಲಿ ನಿಮಗೆ ಇಲ್ಲಿ ತೋರಿಸುತ್ತೆ ನಿಮಗೆ ಯಾವ ರೀತಿ ಅಂತ. ಇಲ್ಲಿ ನೋಡ್ತಿರ್ಬೋದು ದಿಸ್ ಮೋಡ್ ಈಸ್ ಮಾನಿಟೈಸ್ಡ್ ಅಂತ ಏನೈತಲ್ವಾ, ಇಲ್ಲಿ ಐತಿ. ಇದನ್ನ
ಡೌನ್ಲೋಡ್ ಆಗಿಲ್ಲ ಅಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ರೀತಿ ಡೌನ್ಲೋಡ್ ಆಗಿ ಅಂತ ಕೇಳ್ತಂದ್ರೆ ಎರಡನೇ ಸತಿ ಡೌನ್ಲೋಡ್ ಮಾಡ್ತಿದೀವಿ ಅಂತ ಅರ್ಥ ಅಷ್ಟೇ. ಸರಿನಾ, ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿರೋದ್ರಿಂದ ಮತ್ತೆ ಡೌನ್ಲೋಡ್ ಕೇಳ್ತೈತಿ. ಈಗ ಡೌನ್ಲೋಡ್ ಮಾಡ್ಕೊಂಡು ನಾನು ನಿಮಗೆ ZHR ಆಪ್ ಮುಖಾಂತರ ಸಿಗ್ತೀನಿ. ZHR ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಇರುತ್ತೆ ನಿಮಗೆ. ಈ ರೀತಿ ಇಂಟರ್ಫೇಸ್ ಅಲ್ಲಿ ಆದ್ಮೇಲೆ ಹೆಂಗಪ್ಪ ಮೋಡ್ ನ ಹಾಕೋಣ ಅಂತಂದ್ರೆ, ಈ ಟಾಟಾ iMac ಮೋಡ್ ನ ಫಸ್ಟ್ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಅದಕ್ಕೂ ಮುಂಚೆ ಡೌನ್ಲೋಡ್ ಫೋಲ್ಡರ್ ಎಲ್ಲ ಐತೆ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಡೌನ್ಲೋಡ್ ಫೋಲ್ಡರ್ ಕಾಣಿಸ್ತಾ ಇತ್ತಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತಪ್ಪ. ಇಲ್ಲಿ ನೀವು ಟಾಟಾ iMac ಬಿಲ್ಡ್ ಸಿಂಗಲ್ ಡೋರ್ ಬಸ್ ಮೋಡ್ ಅಂತ ಒಂದು ಫೈಲ್ ಕ್ರಿಯೇಟ್ ಆಗಿರುತ್ತೆ. ಅದ್ರ ಮೇಲೆ ಒಂದ್ಸತಿ ಕ್ಲಿಕ್ ಮಾಡಿ, ಒಂದ್ಸತಿ ಅದು ಇಲ್ಲಿ ಕಾಣಿಸ್ತೈತೆ ನೋಡ್ಬೋದು. ಅದ್ರ ಮೇಲೆ ಒಂದ್ಸತಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು 4-5 ಆಪ್ಷನ್ ಬರುತ್ತೆ. ಅದ್ರಾಗೆ ಮೊದಲನೇ ಆಪ್ಷನ್ ಬರುತ್ತೆ, ಎರಡನೇ ಆಪ್ಷನ್ ಬರುತ್ತೆ, ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಒಂದು ಆಪ್ಷನ್ ಬರುತ್ತೆ, ಎರಡನೇ ಆಪ್ಷನ್. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಪಾಸ್ವರ್ಡ್ ಕೇಳುತ್ತೆ ಗುರು. ಪಾಸ್ವರ್ಡ್ ನೀವು ಹೋಗಿ ಅವ್ರ ವಿಡಿಯೋನ ನೋಡಿ, ಅದೇನ್ ಭಾಳ ಇಲ್ಲ ಗುರು, ಒಂದ್ 2-3 ನಿಮಿಷ ಐತೆ. ಒಂದ್ 2 ನಿಮಿಷದಾಗೆ ಆ ಪಾಸ್ವರ್ಡ್ ಬಂದೋಗ್ಬಿಡುತ್ತೆ. 2 ನಿಮಿಷ ಅವ್ರಿಗೆ ವಿಡಿಯೋ ನೋಡಿದ್ರೆ ಅವ್ರಿಗೆ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಆದಷ್ಟು ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ವ್ಯೂಸ್ ನೋಡೋದು ಕ್ಲೀನ್ ಆಗಿ ನೋಡಿ. ಆಮೇಲೆ ಯಾವುದೇ ರೀತಿ ಲಿಂಕ್ ನ ಕಾಪಿ ಮಾಡಕ್ ಹೋಗ್ಬೇಡಿ. ಪಾಪ ಅವರು ಕಷ್ಟಪಟ್ಟು ದಿನಗಟ್ಲೆ ರೈಟು ಎಲ್ಲ ಕಷ್ಟಪಟ್ಟೆಲ್ಲ ಮಾಡಿರ್ತಾರೆ. ಅವ್ರ ಲಿಂಕ್ಸ್ನೆಲ್ಲ ನೀವು ಕಾಪಿ ಮಾಡಿ, ಅವ್ರ ಮೋಡೆಲ್ಲ ನೀವು ಕಾಪಿ ಮಾಡಿ ಹಾಕ್ಬಿಟ್ರೆ ಅವರಿಗೆಲ್ಲ ಒಂಥರ ಬೇಜಾರಾದಂಗೆ ಆಗುತ್ತೆ. ಅವ್ರಿಗೆ ಆಲ್ರೆಡಿ ಬೇಜಾರು ಮಾಡಿಬಿಟ್ರೆ, ಯಾರೋ ಚೈಲ್ಡ್ ನನ್ನ ಮಕ್ಕಳು ವಿಡಿಯೋ ಏನೇನೋ ಹಾಕಿದಾರೆ ಏನೋ ಅಂತ ಅವರೆಲ್ಲ ಪಾಪ ಬೇಜಾರಾಗಿ ಏನೋ ಮೋಡೆ ಮಾಡಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. ಏನ್ ಮಾಡ್ತಾರೋ ಗೊತ್ತಿಲ್ಲ. ಏನ ಒಳ್ಳೊಳ್ಳೆ ಮೋಡ್ಸ್ ಬರ್ತವೆ, ಅವನ್ನೆಲ್ಲ ಕೆಡ್ಸ್ಕೊಳಕ್ ಹೋಗ್ಬೇಡಿ ಬಸ್ ಸೈಡಲ್ಲಿ. ಇಲ್ಲಿ ಪೇಸ್ಟ್ ಮಾಡಿ, ನಾನು ಆಲ್ರೆಡಿ ಕಾಪಿ ಮಾಡ್ಕೊಂಡ್ ಬಂದಿದ್ದೀನಿ. ನಾನೆಲ್ಲ ನೋಡಿ ವಿಡಿಯೋ ನೋಡಿ ಅದ್ರ ಕಾಪಿ ಮಾಡಿದೀನಿ, ನೋಡ್ತಿರ್ಬೋದು. ಇಲ್ಲಿ ಪೇಸ್ಟ್ ಮಾಡಿ ಓಕೆ ಕೊಟ್ರೆ ರೀಪ್ಲೇಸ್ ಏನಕ್ಕೆ ಕೇಳ್ದೈತೆ, ನನಗೆ ಆಲ್ರೆಡಿ ನಾನು ಎಕ್ಸ್ಟ್ರಾಕ್ಟ್ ಮಾಡಿದ್ದೆ ಒಂದ್ಸಾರಿ, ಅದಕ್ಕೋಸ್ಕರ ರೀಪ್ಲೇಸ್ ಕೇಳ್ದೈತೆ. ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ಎರಡನೇ ಸಾರಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಇಲ್ಲಿ ಟಾಟಾ iMac ಅಂತ ಇಲ್ಲಿ ಕಾಣಿಸ್ತಿರ್ಬೋದು, ನೋಡ್ತಿರ್ಬೋದು. ವೈಟ್ ಕಲರ್ ಪೇಜಲ್ಲಿ ಕಾಣಿಸ್ತೈತಲ್ವಾ, ಈ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದ್ಸತಿ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಕಟ್ಟಾರ್ ಕಾಪಿ ಬರುತ್ತೆ. ಇಲ್ಲಿ ಕಟ್ಟನ ಮಾಡಿ ಕಾಪಿನಾದ್ರು ಮಾಡಿ, ನಾನು ಕಾಪಿ ಮಾಡ್ಕೊಂತ ನೋಡ್ತಿರ್ಬೋದು. ಈಗ ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ, ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಕಾಣಿಸ್ತೈತೆ ಮೇಲ್ಗಡೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಫಸ್ಟ್ನೇದಾಗಿ ಬರುತ್ತೆ ಡಿವೈಸ್ ಸ್ಟೋರೇಜ್ ಅಂತ. ಡಿವೈಸ್ ಸ್ಟೋರೇಜ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಏನಪ್ಪಾ ಅಂತಂದ್ರೆ, ಇಲ್ಲಿ ಡಾಕ್ಯುಮೆಂಟ್ ಫೋಲ್ಡರ್ ಇರುತ್ತೆ. ಡಾಕ್ಯುಮೆಂಟ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಈ ಡಾಕ್ಯುಮೆಂಟ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಬಸ್ ಸೀಡ್ ಅಂತ ಒಂದು ಫೋಲ್ಡರ್ ಇರುತ್ತೆ ಗುರು. ಈ ಬಸ್ ಸೀಡ್ ಅನ್ನೋ ಫೋಲ್ಡರ್ ಒಳಗಡೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲೊಂದು ಮೋಡ್ಸ್ ಅಂತ ಒಂದು ಫೋಲ್ಡರ್ ಕಾಣುತ್ತೆ. ಈ ಮೋಡ್ಸ್ ಅನ್ನೋ ಫೋಲ್ಡರ್ ಒಳಗಡೆ ನೋಡ್ತಿರ್ಬೋದು, ನಿಮ್ಮ ಒಂದು ಗೇಮ್ ಅಲ್ಲಿ ಇರ್ತಕ್ಕಂಥ ಮೋಡ್ಸ್ ಎಲ್ಲ ತೋರಿಸುತ್ತೆ. ನನ್ನ ಗೇಮ್ ಅಲ್ಲಿ ಜಗ್ಗಿ ಮೋಡ್ಸ್ ಅದಾವೆ, ನಾನು ಮಸ್ತ್ ಹಾಕೊಂಡ್ಬಿಟ್ಟಿನಿ ಅಂತಾನೆ ಹೇಳ್ಬೋದು. ಅದರಲ್ಲಿ ಇದು ಒಂದು ಅಂತಾನೆ ಹೇಳ್ಬೋದು. ಇಲ್ಲಿ ಕೆಳಗಡೆ ಪ್ಲೇವುಡ್ ಚಿತ್ರ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಪೇಸ್ಟ್ ಆಗುತ್ತೆ. ನಾನು ಆಲ್ರೆಡಿ ಹಾಕೊಂಡಿರೋದ್ರಿಂದ ರೀಪ್ಲೇಸ್ ಕೇಳ್ತೈತೆ ಅಷ್ಟೇ, ಸರಿನಾ. ಈ ರೀತಿ ಡೌನ್ಲೋಡ್ ಮಾಡ್ಕೊಬಹುದು. ಈ ರೀತಿ ಡೌನ್ಲೋಡ್ ಮಾಡ್ಕೊಂಡು ಗೇಮ್ ಅಲ್ಲಿ ಹಾಕೋಣದು ಇದಾಗಿರುತ್ತೆ. ಈ ಗಂಟ ಈ ವಿಡಿಯೋನ ನೋಡ್ಕೊಂಡಿದ್ರೆ ಹೆಂಗ್ ಹಾಕೋಣದು ಅಂತ ನಾನು ಲಿವರಿ ಹೆಂಗ್ ಡೌನ್ಲೋಡ್ ಮಾಡೋದಂತ ವಿಡಿಯೋ ಮಾಡಕ್ ಆಗಿಲ್ಲ. ಯಾಕಂತಂದ್ರೆ ಲೆಂತ್ ಆಗ್ಬಿಟ್ಟು ಟೈಮ್ ವೇಸ್ಟ್ ಆಗುತ್ತೆ ಹೇಳಿ ನಿಮ್ಗೆ ನೋಡಕ್ ಆಗಲ್ಲ, ಆಲ್ಮೋಸ್ಟ್ ಅಲ್ಲಿ ಇಂಟ್ರೆಸ್ಟ್ ಇರಲ್ಲ. ಅದಕ್ಕೋಸ್ಕರ ಮಾಡಿಲ್ಲ. ನೆಕ್ಸ್ಟ್ ಲಿವರಿ ರಿವ್ಯೂ ಮಾಡ್ಬೇಕಾದ್ರೆ ಅವರ ಲಿವರಿನ ನಾನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಂಡು ಕೊಡ್ತೀನಿ. ಇಲ್ಲಿವರೆಗೂ ಐ ಹೋಪ್ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ಲೈಕ್ ಮಾಡಿದ್ರೆ ಮರಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಮಗೆ ಸೈನ್. ಓಕೆ, ಬೈ ಬೈ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಬೆಂಕಿ ಗೇಮರ್ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ಗೆ ಬರ್ತಾ ಇರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಅಂತ ಹೇಳ್ಕೊಂತ ವಿಡಿಯೋ ನಮಗೆ ಸೈನ್. ಓಕೆ, ಬೈ ಬೈ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.